ಸೇವೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈಗೀಗ ಯುವಕರನ್ನ ಮುಂದೆ ತರಲು ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯ ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ತಾಲೂಕು ಜಿಲ್ಲೆಗಳಲ್ಲಿ ಸಂಚರಿಸುತ್ತಾ ನಮ್ಮ ಸಮುದಾಯದ ಏಳಿಗೆಗಾಗಿ ಪ್ರಯತ್ನ ಪಡುತ್ತಿರುವ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕವಂತ, ಸಹೃದಯವಂತ ವ್ಯಕ್ತಿ ಎಂದರೆ ಶ್ರೀ ಮುನಿಕೃಷ್ಣರವರು ಎಂದು ನಾನು ಈ ಭವ್ಯ ಸಮಾರಂಭದಲ್ಲಿ ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ. ಬಂಧುಗಳೇ, ನಮ್ಮ ಸಮಾಜದ 2A ಮೀಸಲಾತಿಯನ್ನು ಕಸಿದುಕೊಂಡು ಇಂದಿಗೆ 30 ವರ್ಷಗಳಾಗಿದೆ. ಈ ನಿಟ್ಟಿನಲ್ಲಿ ಅದನ್ನು ವಾಪಸ್ ಪಡೆಯುವಂತಹ ಹೋರಾಟವನ್ನ ದಿಟ್ಟತನದಲ್ಲಿ ನಡೆಸಿಕೊಂಡು ಬರ್ತಿದ್ದಾರೆ. ಪ್ರತಿ ಹಳ್ಳಿ, ತಾಲೂಕು, ಹೋಬಳಿ, ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯವನ್ನು ಒಗ್ಗೂಡಿಸುವ ಪ್ರಯತ್ನ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯಿಂದ ನಡೆಯುತ್ತಿರುವುದು ನಮ್ಮ ಬಲಿಜ ಸಮುದಾಯದ ಒಂದು ಶಕ್ತಿ ಇದ್ದಂತೆ ಎಂದು ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ತಿಳಿಯ ಬಯಸುತ್ತಿದ್ದೇನೆ. ಇಂತಹ ಒಬ್ಬ ಸಂಘಟನಾಕಾರ, ಹೋರಾಟಗಾರ, ನಮ್ಮ ಯುವಕರಿಗೆ ಪ್ರೇರಕ ಶಕ್ತಿಯಾದ ಶ್ರೀ ಮುನಿಕೃಷ್ಣರವರು ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮಗೆಲ್ಲ ಇನ್ನು ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂತಾಗಿದೆ. ಇವರ ಹೋರಾಟ ನಮ್ಮ ಜನಾಂಗದ ಉದ್ಯೋಗ ಮೀಸಲಾತಿಯಲ್ಲೂ ಸಹ 2A ಸೌಲಭ್ಯವನ್ನು ಪಡೆಯಲು ಯಶಸ್ವಿಯಾಗಲಿ. ನಾವು ಸಹ ನಿಮ್ಮ ಜೊತೆಯಲ್ಲಿ ಬೆಂಬಲಿಸುತ್ತಾ ಕೈಜೋಡಿಸುತ್ತೇವೆ ಅಂತ ಹೇಳಿದ ಶುಭ ಹಾರೈಸುತ್ತಿದ್ದೇನೆ. ಶ್ರೀಯುತರ, ನಿಮ್ಮೆಲ್ಲರನ್ನ ಕುರಿತ ಈ ಸಂದರ್ಭದಲ್ಲಿ ಕೇವಲ 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಆತ್ಮೀಯ ಬಂಧುಗಳೇ, 2 ನಿಮಿಷ ಅಂದ್ರೆ 1 ಅವರ್ ಮಾತಾಡಬೇಕು. ದಯವಿಟ್ಟು ಸಾರಾಂಶ ಅಷ್ಟೇ ಮಾತಾಡ್ತೇನೆ. ಈ ದಿನ ಕೃಷ್ಣದೇವರಾಯ ಬಲಿಜ ಸಂಘ ಚನ್ನಪಟ್ಟಣ 7ನೇ ವಾರ್ಷಿಕವಾದ ಘನ ವೇದಿಕೆಯಲ್ಲಿ ಉಪಸ್ಥಿತಿರುವ ನನ್ನ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಇಲ್ಲಿ ಹಾಸನದ ಎಲ್ಲ ನನ್ನ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮ ರೂಪಿಸಿದ ಇಷ್ಟು ಜನರನ್ನು ಸೇರಿಸಲು ಕಾರಣಕರ್ತರಾದ ನನ್ನ ಕೃಷ್ಣದೇವರಾಯ ಬಲಿಜ ಸಂಘದ ಅಧ್ಯಕ್ಷರಿಗೂ ಹಾಗೂ ನಮ್ಮ ಪದಾಧಿಕಾರಿಗಳಿಗೂ ನನ್ನ ಕೋಟಿ ನಮಸ್ಕಾರಗಳು. ಬಂಧುಗಳೇ, ನಾವು ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಒಂದು 10,000 ಜನ ಸೇರಿಸಿ ನಮ್ಮ ಸಮುದಾಯವನ್ನು ಸೇರಿಸಿ ಕಾರ್ಯಕ್ರಮ ಮಾಡುವ ಒಂದು ಸಾಧನೆಯಾಗಿ ಪ್ರೇರಣೆ ಆಗ್ತಾ ಇದೆ. ಈ ಕಾರಣ ನಮ್ಮಲ್ಲಿ ಇಲ್ಲದ ಒಗ್ಗಟ್ಟು. ಬಂಧುಗಳೇ, ನಮ್ಮ ಸಮುದಾಯದಲ್ಲಿ ಪ್ರತಿಭಾವಂತ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರದೊಂದಿಗೆ ಸನ್ಮಾನಿಸುತ್ತಿರುವುದಕ್ಕೆ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಅವರಿಗೆ ಸ್ವಾಗತ ಹಾಗೂ ಅಭಿನಂದನೆ. ಬಂಧುಗಳೇ, ಈ ದಿನ ಚನ್ನಪಟ್ಟಣದ ಕೃಷ್ಣದೇವರಾಯ ಬಲಿಜ ಸಂಘದ ಪದಾಧಿಕಾರಿಗಳು ನಮ್ಮ ಸಮುದಾಯದ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸುತ್ತಿರುವುದು ಸಂತೋಷದ ವಿಷಯವೇ. ಆದರೆ ಅವರ ವಿದ್ಯಾಭ್ಯಾಸದ ನಂತರ ಅವರ ಜೀವನ ರೂಪಿಸುವ ವಿಧಾನ ಬೇಕಲ್ಲವೇ? ಎಲ್ಲರಂತೆ ನಮ್ಮ ಮಕ್ಕಳು IASP ಅಂತ ಒಳ್ಳೆ ಕೆಲಸಗಳಿಗೆ ಸೇರಬೇಕಂತ ಆಸೆ ಇರುತ್ತೆ. ನಮಗೂ ಕೂಡ ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಏರಬೇಕು, ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕೆಂಬ ಅನಿಸುವುದಿಲ್ಲವೇ? ಇದೆಲ್ಲ ಬೇಕು ಎಂದರೆ ಮೊದಲು ನಮ್ಮಲ್ಲಿ ಒಗ್ಗಟ್ಟು ಹೊಂದಾಣಿಕೆ ಬರಬೇಕು. ಈ ಒಗ್ಗಟ್ಟು ಹೊಂದಾಣಿಕೆ ನಮ್ಮಲ್ಲಿ ಇಲ್ಲದಿರುವುದಕ್ಕೆ ನಮಗೆ ಮೊದಲೇ ನಮ್ಮ ಬಳಿ ಇದ್ದ 2A ಮೀಸಲಾತಿ ಕಸಿದುಕೊಂಡು ಈ ವರ್ಷಕ್ಕೆ 30 ವರ್ಷವಾಯಿತು. ಈ ನವೆಂಬರ್ 17 ನಮ್ಮ ಜನಾಂಗಕ್ಕೆ ಕರಾಳ ದಿನ. ಕರೆಕ್ಟ್ ನವೆಂಬರ್ 17ಕ್ಕೆ 30 ವರ್ಷವಾಯಿತು ಬಂಧುಗಳೇ. 30 ವರ್ಷದಿಂದ ನಮ್ಮ ಏನು ನಾಯಕರಿದಾರಲ್ಲ, ಹೋರಾಟ ಮಾಡ್ತಾನೆ ಇದೀವಿ, ನಮಗೆ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ. 30 ವರ್ಷವಾದ್ರೂ ನಾವು ಇದನ್ನ ಪಡೆಯಲು ಆಗ್ಲಿಲ್ಲ. ನಮ್ಮ ಮಕ್ಕಳು ಕೂಡ ಉನ್ನತ ಮಟ್ಟದ ಉದ್ಯೋಗ ದೊರೆಯುತ್ತಿಲ್ಲ. ನಮ್ಮ ಸಮುದಾಯದ ರಾಜಕಾರಣಿಗಳು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆಯಲು ಆಗುತ್ತಿಲ್ಲ. ನಾವೆಲ್ಲ ಈಗಲಾದ್ರೂ ಒಗ್ಗಟ್ಟಾಗದಿದ್ದರೆ ಬಂಧುಗಳೇ, ಇನ್ನು 50 ವರ್ಷವಾದ್ರೂ ನಾವು 2A ಮೀಸಲಾತಿಯನ್ನು ವಾಪಸ್ ಪಡೆಯಲು ಆಗುವುದಿಲ್ಲ. ಬಂಧುಗಳೇ, ಕೇವಲ 5 ಲಕ್ಷ ಜನಸಂಖ್ಯೆ ಇರುವ ಅನ್ಯ ಸಮುದಾಯದವರನ್ನು ಎಲ್ಲಾ ಟಿವಿ ನ್ಯೂಸ್ ಪೇಪರ್ಗಳಲ್ಲಿ ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು, ರಾಜಶೇಖರ್ ಅವರು, ಚಿಕ್ಕ ಜಾತಿಗಳು 2 ಲಕ್ಷ ಇರೋದನ್ನ ಟಿವಿ ನ್ಯೂಸ್ ಗಳಲ್ಲಿ, ಪೇಪರ್ ನ್ಯೂಸ್ ಅಲ್ಲಿ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ. 40 ಲಕ್ಷಕ್ಕಿಂತ ಹೆಚ್ಚಾಗಿ ಜನಸಂಖ್ಯೆ ಇರುವ ನಮ್ಮ ಯಾವ ಟಿವಿನವರು ನ್ಯೂಸ್ನವರು ನಮ್ಮ ಹೆಸರೇ ಗೊತ್ತಿಲ್ಲ. ಹಾಗೆ ಕರ್ನಾಟಕ ಸರ್ಕಾರದಲ್ಲೂ ನಮಗೆ ಮಾನ್ಯತೆ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ನಮ್ಮಲ್ಲಿಲ್ಲದ ಒಗ್ಗಟ್ಟು. ದಯವಿಟ್ಟು ಯೋಚನೆ ಮಾಡಿ. ಇದಕ್ಕೆ ಕಾರಣ ನಮ್ಮಲ್ಲಿಲ್ಲದ ಒಗ್ಗಟ್ಟು, ಹೊಂದಾಣಿಕೆ ನಾವು ಪ್ರದರ್ಶನ ಮಾಡದೇ ಇರೋದು. ನಮಗೆ ನಮ್ಮ ಜಾತಿ ನೆನಪುರುವುದು ನಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಾಗ ಮಾತ್ರ. ಎಲ್ಲೆಲ್ಲಿದ್ದಾರೆ ನಮ್ಮ ಜನ, ಏನೇನ್ ಮಾಡ್ತಾವ್ರೆ ಅಂತ ಹುಡ್ಕಕ್ ಹೋಗ್ತಾರೆ. ಅಲ್ಲಿವರೆಗೂ ನಮ್ಮ ಜಾತಿ ಜನಗಳು ಯಾರು ನಮ್ಮ ಹೆಸರನ್ನು ಹೇಳುವುದಿಲ್ಲ.
ಇದನ್ನೆಲ್ಲ ಬಿಡಿ, ನನಗೆ ನನ್ನ ಜಾತಿಯೇ ಶ್ರೇಷ್ಠ ಎಂದು ಜಾತಿ ಅಭಿಮಾನದಿಂದ ಒಗ್ಗಟ್ಟು ಪ್ರದರ್ಶನ ಮಾಡಿದರೆ ನಮ್ಮಿಂದ ಕಸಿದುಕೊಂಡ 2A ಮೀಸಲಾತಿ ವಾಪಸ್ಸು ಪಡೆಯುವುದು ದೊಡ್ಡ ಕಷ್ಟದ ಕೆಲಸವಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಾವೆಲ್ಲ ಸೇರಿ ಹೊಂದಾಣಿಕೆಯಿಂದ ಒಗ್ಗಟ್ಟಾದರೆ ಬೆಟ್ಟವನ್ನೇ ಅಲಿಗಾಡಿಸಬಹುದು. ಸ್ನೇಹಿತರೆ, ಬಂಧುಗಳೇ, ಇನ್ನು ವಿಧಾನಸೌಧ ಯಾವ ಲೆಕ್ಕ? ಯಾವುದನ್ನು ಯೋಚಿಸದೆ ನಾವೆಲ್ಲ ಒಗ್ಗಟ್ಟಾಗೋಣ. ಇಡೀ ದಕ್ಷಿಣ ಭಾರತವನ್ನು ಜಯಿಸಿ ರಾಜ್ಯವನ್ನಾಳಿದ ಕೃಷ್ಣ ದೇವರಾಯ ರಕ್ತ ಕಣದಲ್ಲೂ ಹುಟ್ಟಿರುವ ಬಲಿಜಿಗರು ನಾವು. ಹಾಗೆಯೇ ಇಡೀ ಪ್ರಪಂಚಕ್ಕೆ ಕಾಲಜ್ಞಾನ ಪಡೆದಂತ ಕುಲಗುರು ಯೋಗಿ ನಾರಾಯಣ ಯತೀಂದ್ರರ ಕುಲದಲ್ಲಿ ಜನಿಸಿರುವ ನಾವೇ ಧನ್ಯರು. ನಮ್ಮ ಸಮುದಾಯವನ್ನು ಸಮಾಜದ ಮುಂದೆ ಹಾಗೂ ಸರ್ಕಾರದ ಗಮನಕ್ಕೆ ತರಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ಮುಂದೆ ಬಂದರೆ ಮುಂದೊಂದು ದಿನ ನಮ್ಮ ಸಮುದಾಯದವರೇ ಸರ್ಕಾರ ನಡೆಸುವ ಮಟ್ಟಕ್ಕೆ ಹೋಗ್ತಾರೆ. ಇದರಲ್ಲಿ ಅನುಮಾನ ಬೇಡ, ಇದು ಸತ್ಯ. ಆದ್ರೆ ಇದರ ಹಿಂದೆ ನಮ್ಮ ಜನ ಒಗ್ಗಟ್ಟು ಅನ್ನೋದು ಬರಲೇಬೇಕು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು. ಹೇಳ್ತಾ ಇದ್ರು ನಮ್ಮ ರಾಜಶೇಖರ ಮೀಸಲಾತಿ. ಸ್ನೇಹಿತರೆ, 40 ಲಕ್ಷ ಜನಸಂಖ್ಯೆ ಇದರಲ್ಲ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ 16 ಜನ MLAಗಳಿಗೆ ಸೀಟ್ ಕೊಡ್ಬೇಕು. 2.5 ಲಕ್ಷ ಜನಕ್ಕೆ ಒಬ್ಬರು MLA ಅಂತ 16 ಜನಕ್ಕೆ ಸೀಟ್ ಕೊಡ್ಬೇಕು. ಅದು ಒಬ್ಬೊಬ್ರು ತಗೊಳೋದಕ್ಕೂ ಒದ್ದಾಡ್ತಾ ಇದ್ದಾರೆ. ಹಾಗೆ 45 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಾಂಗದ ಮತಗಳು ನಿರ್ಣಾಯಕದ ಹಂತದಿದೆ. ಇವ್ರು ಹೇಳ್ದಂಗೆ ಯಾರು ನಮ್ಮ ಜನಾಂಗದಲ್ಲಿ ಓಟ್ ಹಾಕ್ತಾರೋ ಅವರು ಗೆಲ್ತಾರೆ. 45 ಕ್ಷೇತ್ರದಲ್ಲಿ ಇದೆ ನಮ್ಮ ವಿಧಾನಸಭೆ, 225 ಕ್ಷೇತ್ರದಲ್ಲಿ. ಆದ್ರೂ ಸರ್ಕಾರ ನಮ್ಮ ಗಮನಕ್ಕೆ ನಾವು ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ. ಯಾಕೆ? ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ. ನಾವು ಬೆಳಿಗ್ಗೆ ಪ್ರತಿಭಟನೆ ಯಾರ್ಯಾರು